ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರಜ್ಞಾ ಭಟ್. ಇವತ್ತು ನಾನು ನನ್ನ ಸ್ವಿಮ್ಮಿಂಗ್ ಕ್ಲಾಸ್ನ 2ನೇ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇ ಕೋಚ್ ಕಾರಣಾಂತರಗಳಿಂದ ಊರಿಗೆ ಹೊರಟಾಗ ನೆಕ್ಸ್ಟ್ ನನಗೆ ಕೋಚಾಗಿ ಸಿಕ್ಕಿದ್ದು ಫಯಾಜ್ ಅವರು. ಮೊದಲೇ ನಂಗೆ ನೀರಿನ ಆಳ ತುಂಬ ಭಯ ಇತ್ತು ಅಲ್ಲಿಗೆ ಹೋಗೋಕ್ಕೆ. ಆದರೆ 4.5 ಅಡಿಯಿಂದ 5.5 ಅಡಿಯವರೆಗೆ ಆತ್ಮವಿಶ್ವಾಸದಿಂದ ಇಳಿಯೋ ಧೈರ್ಯನ ಫಯಾಜ್ ಅವ್ರು ಕೊಟ್ಟಿದ್ದಾರೆ. ಯಾಕಂದರೆ ಅವ್ರು ನೀರಿಗೆ ಇಳಿತಿದ್ರ ಆದರೂ ನನಗೆ ಧೈರ್ಯ ತುಂಬಿದ್ದಾರೆ. ಬ್ಯಾಕ್ ಫ್ಲೋಟಿಂಗ್ ಆಗಿರ್ಬೋದು, ಡೈಯಿಂಗ್ ಆಗಿರ್ಬೋದು, ಇನ್ನೂ ಹಲವಾರು ಸ್ಕಿಲ್ನ ಕಲಿಸ್ಕೊಟ್ಟಿದ್ದಾರೆ. ನಾನಿನ್ನೂ ಸಂಪೂರ್ಣವಾಗಿ ಕಲ್ತಿಲ್ಲ, ಕಲಿಯೋದು ಇನ್ನೂ ತುಂಬ ಇದೆ. ಈ ಜರ್ನಿ ನನಗೊಂದಷ್ಟು ವಿಷಯಗಳನ್ನು ಕಲಿಸ್ತು. ಜೀವನದಲ್ಲಿ ಒಳ್ಳೆಯ ಗುರುಗಳು, ತಂದೆ ತಾಯಿ ಮತ್ತು ನಮ್ಮ ಬೆಳವಣಿಗೆಯನ್ನು ಮನಸಾರೆ ಬೆಂಬಲಿಸುವ ಸಂಗಾತಿ ಸಿಗಬೇಕು ಅಂದರೆ ನಿಜಕ್ಕೂ ಪುಣ್ಯ ಮಾಡಿರಬೇಕು. ಯಾಕಂದರೆ ನಾವು ಏನಾದರೂ ಹೊಸದಾಗಿ ಕಲಿತೀವಿ ಅಂತ ಹೊರಟಾಗ ಕೆಲವರು ಇದನ್ನೆಲ್ಲ ಈ ಏಜಲ್ಲಿ ಕಲಿಬೇಕಾ, ದುಡ್ಡು ವ್ಯರ್ಥ ಮಾಡ್ತಿದ್ಯಾ ಅಥವಾ ಬೇರೆಯವರನ್ನು ನೋಡಿ ಕಾಪಿ ಮಾಡ್ತಿದ್ಯಾ, ಈ ಥರ ತುಂಬ ಹೇಳ್ತಾರೆ. ಆದರೆ ನೆನಪಿರಲಿ, ಜನರ ಮಾತುಗಳು ನಿಮ್ಮ ಕನಸುಗಳಿಗಿಂತ ದೊಡ್ಡದಾಗಬಾರ್ದು. ನಿಮಗೆ ಒಳ್ಳೆಯದು ಅನಿಸೋದನ್ನು ಆತ್ಮವಿಶ್ವಾಸದಿಂದ ಮಾಡಿ. ನಿಮ್ಮ ಬೆಳವಣಿಗೆನ ನೋಡಿ ಸಂತೋಷ ಪಡೋರ ಜೊತೆ ಇರಿ. ಕಾರಣವಿಲ್ಲದೆ ಟೀಕೆ ಮಾಡೋರು, ವ್ಯಂಗ್ಯ ಮಾಡೋರನ್ನ ಸಾಧ್ಯವಾದಷ್ಟು ಅವ್ರನ್ನ ದೂರನೇ ಇಟ್ಬಿಡಿ. ಯಾಕಂದರೆ ನಿಮ್ಮ ಜೀವನದಲ್ಲಿ ಬದಲಾಯಿಸೋದು ಅವರ ಅಭಿಪ್ರಾಯ ಅಲ್ಲ, ನಿಮ್ಮ ನಿರ್ಧಾರ. ಥ್ಯಾಂಕ್ ಯು.